ಹಾಜಿಯವರ ಎಲ್ಲ ಅಭಿಮಾನಿ ಬಳಗದವರೇ, ಇವತ್ತಿನ ಈ ಕಾರ್ಯಕ್ರಮದ 1ನೇ ರೂವಾರಿ, ಅದನ್ನು ಯಾವಾಗಲೂ ಯಾವ ವಿಚಾರದಲ್ಲೂ ಮೆಚ್ಚಿಕೊಳ್ಳಲೇಬೇಕಾದಂಥ ವಿಚಾರ, ಸಿದ್ದೀಕ್ ಕಾರ್ ಮೊಹಮ್ಮದಾಕನವರ ಮಗ. ಅವರ ಒಂದು ಪ್ರಯತ್ನ ಮತ್ತು ಅವರ ಸಂಗಡಿಗರು, ಅದರಲ್ಲಿ ನಾನು ಒಟ್ಟಿಗೆ ಸೇರಿಕೊಂಡಿದ್ದೆ. ಮರ್ಹೂಮ್ ಹಾಜಿಯವರ ಮಕ್ಕಳ ಬಳಿ ಈ ಮನವಿಯನ್ನು ಮಾಡಿಕೊಂಡಾಗ ಅವರು ಒಪ್ಪಿಗೆಯನ್ನು ಕೊಟ್ಟರು. ಆ ಒಪ್ಪಿಗೆಯ ಮೂಲಕ ಇವತ್ತು ನಾವು ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಅವಕಾಶ ಆಯಿತು. ದೇರ್ಲಕಟ್ಟೆ ತರವಾಡು, ಅದರ ಮೂಲ ಕಾರಣವೇ ಸಿದ್ದೀಕ್ರವರಾಗಿರ್ತಾರೆ ಎಂಬುದು ನನ್ನ ಅನಿಸಿಕೆ ವಿಚಾರ. ಈ ದೇರ್ಲಕಟ್ಟೆ ತರವಾಡ್ರವರು ಒಂದು ಚಿಂತನೆ ಅವರಲ್ಲಿ ಬಂತು. ಈ ದೇರ್ಲಕಟ್ಟೆಯ ಒಂದು ಪರಿಸರದಲ್ಲಿ ಈ ದೇರ್ಲಕಟ್ಟೆ ಅಂತ ಹೆಸರಿಡುವಾಗ, ದೇರ್ಲಕಟ್ಟೆ ಒಂದೇ ಕುಟುಂಬದ ತರವಾಡ ಅಲ್ಲ, ಅದು ಏನೋ ಹೇಳಿದ್ರು ನನ್ನ ಹತ್ರ, 100 ಕುಟುಂಬಗಳನ್ನು ಸೇರಿಕೊಂಡು ಮಾಡಿದಂಥ ಒಂದು ತರವಾಡು ಕಾರ್ಸ್. ಅದು ಮುಂದಿನ ದಿನಗಳಲ್ಲಿ ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಮಾಡಲಿಕ್ಕಿದೆ. ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಬಂದಂಥ ನನ್ನ ಆತ್ಮೀಯರು, ನನ್ನ ರಾಜಕೀಯ ಗುರುಗಳು ಆದಂಥ ಕೋಡಿಜಾಳ ಇಬ್ರಾಹಿಂರವರೇ, ಹಾಗೆಯೇ ನನ್ನ ಕುಟುಂಬದಲ್ಲಿ ಎಲ್ಲಕ್ಕಿಂತಲೂ ಮಿಗಿಲಾಗಿ ನನಗೆ ತುಂಬ ನನ್ನ ಬೆನ್ನು ತಟ್ಟುತ್ತಿರುವಂಥ ನಮ್ಮ ಅಣ್ಣ TS ಅಬ್ದುಲ್ಲರವರೇ, BH ಅಬೂಬಕರ್ ಹಾಜಿಯವರೇ, ಬದ್ರಿಯಾ ಮಸೀದಿನ ಸೇಠ್ ಮೌಂಡ್ರವರೇ, ಒಬ್ಬೊಬ್ಬರ ಹೆಸರು ಹೇಳುವಾಗ ಸುಮಾರು ಸಮಯ ಇದಕ್ಕೆ ತಗಲ್ಬೋದು ಅಂತ ಹೇಳಿ ನಿಮ್ಮೆಲ್ಲರ ಒಪ್ಪಿಗೆ ತೆಗೆದುಕೊಂಡು ನಾನು ಈ ಪ್ರಾಸ್ತಾವಿಕವಾಗಿ ಇದಕ್ಕೆ ಹೋಗ್ತಾ ಇದ್ದೇನೆ. ಆತ್ಮೀಯರೇ, ಇವತ್ತು ನಾವು ಕೂತುಕೊಂಡ ಸ್ಥಳ ಇದು ಏನಾಗಿತ್ತು ಎಂಬುದು ಈ ದೇರ್ಲಕಟ್ಟೆದ ಪರಿಸರದ ಜನರಿಗೆ ಎಲ್ರಿಗೂ ಗೊತ್ತಿದೆ. ಇದೊಂದು ಮರುಭೂಮಿಯಾಗಿ ಒಂದು ದೊಡ್ಡ ಗುಡ್ಡೆಯಾಗಿ ನಿರ್ಮಾಣ ಆಗಿತ್ತು. ನಮ್ಮ ಅಬೂಬಕರ್ ಹಾಜಿಯವರು ದೇರ್ಲಕಟ್ಟೆಗೆ ಬಂದು ಪಾದಾರ್ಪಣೆ ಮಾಡಿ ಇವತ್ತು ಇಲ್ಲಿ ಇಂಥ ಒಂದು ನಿರ್ಮಾಣವನ್ನು ನಿರ್ಮಿಸಿದ್ದಾದರೆ ಅದು ಅವರ ಒಂದು ದೊಡ್ಡ ಪರಿಶ್ರಮವಾಗಿತ್ತು. ಇನ್ನು ಮುಂದಕ್ಕೆ ಅವರ ಮಕ್ಕಳನ್ನು ನಾನು ನೆನೆಸ್ಕೊಳ್ತಾ ಇದ್ದೇನೆ. ಅವರ ಮಕ್ಕಳು, ಮರಿಮಕ್ಕಳು, ಅಳಿಯಂದರು ಎಲ್ಲ ಸೇರಿ ನೀವು ಆದರ್ಶಪ್ರಾಯರಾಗಬೇಕು ನಮ್ಮ ಈ ದೇರ್ಲಕಟ್ಟೆಗೆ. ನಿಮ್ಮ ತಂದೆಯವರು, ನಿಮ್ಮ ಅಜ್ಜ ಯಾವ ರೀತಿಯಲ್ಲಿ ನಮ್ಮ ಈ ಪರಿಸರಕ್ಕೆ ಒಬ್ಬ ನಾಯಕನಾಗಿದ್ದರು, ಈ ಪರಿಸರವನ್ನು ಯಾವ ರೀತಿಯಲ್ಲಿ ಬೆಳೆಸಿದರು, ಈ ಪರಿಸರಕ್ಕೆ ಯಾವ ರೀತಿಯ ದಾರಿದೀಪವಾದರು, ಇದನ್ನು ನೀವು ಮುಂದಕ್ಕೆ ಇಟ್ಟುಕೊಳ್ಬೇಕು. ಅದಕ್ಕೆ ಬೇಕಾದ ಸಂಬಂಧಪಟ್ಟ ವ್ಯಕ್ತಿಗಳನ್ನು ನೀವು ಇಟ್ಟುಕೊಳ್ಬೇಕು. ಆಗ ಅಬೂಬಕರ್ ಹಾಜಿಯವರ ಆ ಒಂದು ಮನಸ್ಸಿಗೆ ಅವರು ಇವತ್ತು ಇತಿಶ್ರೀಯಾಗಿದ್ದಾರೆ. ಅವರು ಇತಿಶ್ರೀ ಆದರೂ ನಮ್ಮೆಲ್ಲರ ನೆನಪು ಬಹಳ ಹತ್ತಿರವೇ ಇದ್ದಾರೆ ಎಂಬುದು. ಅನುಸ್ಮರಣೆ ಅಂತ ಹೇಳುವಾಗ ಅವರ ನಿಜ ಜೀವನದಲ್ಲಿ ಅವರೇನು ನಮ್ಮೊಟ್ಟಿಗೆ ನಡ್ಕೊಂಡಿದ್ದರು ಅದನ್ನು ನಾವು ನೆನೆಸಿಕೊಳ್ಳುವಂಥ ವಿಚಾರ ಆಗಬೇಕು. ಆ ವಿಚಾರ ಎಲ್ಲಿವರೆಗೆ ಕೇವಲ 1 ದಿನ ಅನುಸ್ಮರಣೆ ಅಥವಾ 1 ತಿಂಗಳ ಅನುಸ್ಮರಣೆ ಇಲ್ಲ. ನಮಗೆ ಯಾವತ್ತೂ ಅಬೂಬಕರ್ ಹಾಜಿಯವರು ಎಂದು ನಮ್ಮ ಕಣ್ಣ ಮುಂದೆ ಇರ್ತಾರೆ ಎಂಬುದು ನಮ್ಮೆಲ್ಲರ ಭಾವನೆಗಳು. ಇವತ್ತು ನಮ್ಮ ಸಿದ್ದೀಕ್ ಮತ್ತು ಬಳಗದವರು, ನಾನು ಹೆಸರಲ್ಲಿಕ್ಕೆ ಇಚ್ಛೆಪಟ್ಟದ್ದು ತುಂಬ ಜನ ಇದ್ದಾರೆ. ಅವರೆಲ್ಲ ಸೇರಿಕೊಂಡು ನಮ್ಮ ಈಗಾಗಲೇ MC ಆಗಿದ್ದರು ಉಸ್ಮಾನ್ ಅಕ್ಸರ್ ಅವರು, ಸೈಯದರವರು, ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಇಂಥ ಒಂದು ನಿರ್ಮಾಣ ಮಾಡಿದ್ದಾರೆ. ಅಬೂಬಕರ್ ಹಾಜಿಯವರ ಹತ್ತಿರದಲ್ಲಿ ನಾನು, ಅವರು ಮರಣ ಹೊಂದುವುದಕ್ಕೆ ಮೊದಲು 10 ದಿವಸ ಮೊದಲು ನಾನು ಯೂಸುಫ್ ಬಾವರವರು
ಅವರಲ್ಲಿ ಬಂದು ತುಂಬ ಸುಖ ಸಮಾಚಾರವನ್ನು ಮಾಡಿಕೊಂಡು ಹೋಗಿದ್ದೇವೆ. ನಾನು ಸಾಧಾರಣ ಒಂದು 2 ತಿಂಗಳಿಗೊಮ್ಮೆ ಅವರು ಎಲ್ಲಿ ಮಲಗಿರಲಿ ಅಥವಾ ಹುಷಾರಿರಲಿ ಅವರನ್ನು ಬಂದು ನೋಡಿ ಮಾತಾಡ್ತಾ ಹೋಗ್ತಿದ್ದೆ. ವಿಚಾರ ಇಷ್ಟೇ, ನಿಮಗೆ ಕಾಣುತ್ತಿರುವಂಥ ಇವತ್ತು ನಮ್ಮ ಈ ಪರಿಸರಕ್ಕೆ, ಇಸ್ಲಾಂ ಸಮುದಾಯಕ್ಕೆ ಏನು ಅವಶ್ಯಕತೆ ಇತ್ತು, ಆ ಅವಶ್ಯಕತೆ ಎಂಬ ಒಂದು ಭಾಗದಲ್ಲಿ ಅತಿ ಮುಖ್ಯವಾದಂಥ ಒಂದು ಮಸೀದಿ. ಇಸ್ಲಾಂ ಮತಸ್ಥರಿಗೆ ಅಲ್ಲಾಹು ಕೊಟ್ಟಂಥ ದೊಡ್ಡ ಕೊಡುಗೆ ನಮಾಜ್. ಆ ನಮಾಜನ್ನು ನಿರ್ವಹಿಸುವಂಥ ಒಂದು ವಿಚಾರದಲ್ಲಿ ಅಬೂಬಕರ್ ಹಾಜಿಯವರು ಇಲ್ಲಿಗೆ ಬಂದು ಮೊದಲನೆಯ ಒಂದು ಸ್ಟೆಪ್ ಇಟ್ಟುಕೊಂಡಿದ್ದಂಥ ವಿಚಾರ, ಇಲ್ಲೊಂದು ಮಸೀದಿ ಆಗಬೇಕು. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ ಕಟ್ಟಿದ್ದಾರೆ, ಅವರು ಕಟ್ಟಿಸಿದ್ದಾರೆ. ಒಂದು ರೀತಿಯಲ್ಲಿ ಹೇಳುವುದಿದ್ದರೆ ಈ ದೇರ್ಲಕಟ್ಟೆಯ ಶಿಲ್ಪಿ ಅಂತ ಅವರಿಗೆ ನಾವು ಹೇಳ್ಬೋದು. ಆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು. ಅವರ ಜೀವನದಲ್ಲಿ ನಾವು ಅವರನ್ನು ಹತ್ತಿರ ಬಂದು ನೋಡಲಿಕ್ಕೆ ಎಲ್ರಿಗೂ ಆಗಲಿಕ್ಕಿಲ್ಲದಿದ್ದರು, ಕೆಲವೊಮ್ಮೆ ನಮ್ಮೆಲ್ಲರನ್ನು ಅವರು ಇಟ್ಟುಕೊಂಡಿದ್ದರು. ಯಾವುದೇ ವಿಚಾರ ಆಗುವಾಗ ಅವರು ನಮ್ಮೆಲ್ಲರನ್ನು ಕರೆದು ಅಭಿಪ್ರಾಯ ಮಾಡ್ತಿದ್ದರು. ಏನು ಮಾಡಬೇಕು, ಹೇಗೆ ಮಾಡಬೇಕು, ಇಲ್ಲಿ ಜುಮಾ ಮಾಡುವಾಗಲೂ ಅದರ ಜುಮಾ ನಂತರ ಇಷ್ಟು ದೊಡ್ಡದು. ಆವತ್ತು ಕೆಲವರು ಹೇಳಿದ್ದಾರೆ, ಇಷ್ಟು ದೊಡ್ಡ ಮಸೀದಿ ಬೇಕಾ ಅಂತೇಳಿ ಕೇಳಿದ್ದು ಉಂಟು. ಆದರೆ ಅವರು ಹೇಳಿದರು, ಇಲ್ಲ ಪ್ರತಿಭಾಡಿಯವರೇ, ಇನ್ನು ಮುಂದಕ್ಕೆ ಇದು ದೇರ್ಲಕಟ್ಟೆ ಹೇಗೆ ಬೆಳೆಯುತ್ತದೆ ಎಂಬುದನ್ನು ನೋಡಿ. ಆವಾಗ ಏನೂ ಬೆಳೆಯಲಿಲ್ಲ, ಎಲ್ಲೋ ಅಲ್ಲಿ ಏನಪ್ಪಯ್ಯ ಮೆಡಿಕಲ್ ಕಾಲೇಜ್ ಒಂದು ಬರುವುದಷ್ಟೇ, ಆಗ ವಿನಾಯಕ ಡೇರದು ಬರುವುದಷ್ಟೇ. ಇನ್ನು ನೋಡಿ ಈ ದೇರ್ಲಕಟ್ಟೆಯಲ್ಲಿ ಯಾವ ರೀತಿ ಆಗುತ್ತದೆ ಎಂಬುದನ್ನು ನೀವು ಹೇಳ್ಬೋದು ಅಂತೇಳಿ ಅವರು ನನ್ನ ಹತ್ರ ಹೇಳಿದರು. ಆ ಮಾತನ್ನು ಸತ್ಯ ಮಾಡಿಕೊಳ್ತಾ ಇದೆ. ಈಗ ಇವತ್ತು 3,000 ಮಂದಿ ನಮಾಜ್ ಮಾಡುವಂಥ ಒಂದು ಇಷ್ಟು ದೊಡ್ಡ ವಿಶಾಲವಾದ ಮಸೀದಿಯನ್ನು ಕಟ್ಟಿಸಿ ಈ ದೇರ್ಲಕಟ್ಟೆದ ಪರಿಸರದ ಜನರಿಗೆ ಒಪ್ಪಿಸಿದ್ದಾರೆ ಅಂತ ಹೇಳಿದರೆ ಸಾಮಾನ್ಯ ವಿಚಾರ ಅಲ್ಲ. ಅದು ಬಹಳಷ್ಟು ಜನ ಮಸೀದಿಗಳನ್ನು ಕಟ್ಟಿಸಿದ್ದಾರೆ, ಅದಕ್ಕೆ ಜಮಾತರನ್ನು ಮಾಡಿದ್ದಾರೆ. ಜಮಾತರಿಂದ ವಸೂಲು ಮಾಡುತ್ತಿದ್ದರು, ಚಂದ ಹಣ ಎಲ್ಲ ಮಾಡಿಕೊಂಡು ಅದನ್ನು ನಡೆಸ್ತಾ ಇದ್ದರು. ಆದರೆ ಅಬೂಬಕರ್ ಹಾಜಿಯವರು 1 ರೂಪಾಯಿ ಯಾರಿಂದಲೂ ಪಡ್ಕೊಳ್ಳದೆ ಇವತ್ತು ಈ 3,000 ಜನ ನಮಾಜ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಿದ್ದರೆ ಅದು ಈ ಪರಿಸರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಅಬೂಬಕರ್ ಹಾಜಿಯವರು, ಮರುಹೂಮ್ ಅಬೂಬಕರ್ ಹಾಜಿಯವರು ಮಾತ್ರ ಇರ್ಬೋದು ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕೆ ಇಷ್ಟು ತುಂಬು ಮನಸ್ಸಿನಿಂದ ಹೇಳ್ತಿದ್ದೇನೆ, ಇಸ್ಲಾಂ ವರ್ಗಕ್ಕೆ, ಮುಸ್ಲಿಂ ಸಮುದಾಯಕ್ಕೆ ಏನು ಅತ್ಯವಶ್ಯಕತೆ ಇದೆ ಅದನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ಅವರಲ್ಲಿ ಬಂದು ಹೇಳಿಕೊಂಡಾಗ ಅವರೆಲ್ಲ ಅದಕ್ಕೆ ಕಿವಿ ಕೊಡ್ತಾ ಇರಲಿಲ್ಲ. ಅವರು ದಾನ ಮಾಡ್ತಿದ್ದರು. ಅವರು ದಾನ ಮಾಡುವಾಗ ಯಾರಿಗೂ ಗೊತ್ತಿಲ್ಲದೆ ದಾನ ಮಾಡ್ತಾ ಇದ್ದರು. ಎಷ್ಟು ಜನ ಇಲ್ಲಿಗೆ ದಾನವನ್ನು ಸ್ವೀಕರಿಸಿದ ವ್ಯಕ್ತಿಗಳು ಹೇಗೆ ಇದ್ದರು ಎಂಬುದನ್ನು ನಮಗೆ ಗೊತ್ತಿಲ್ಲ. ಒಂದು ದಿನ ಅವರ ಮನೆ ಹತ್ತಿರ ಬಂದು ನಾವು ಕೂತ್ಕೊಂಡ್ರೆ ಎಷ್ಟು ಸಾವಿರ ಜನ ಬಂದು ಹೋಗ್ತಾರೆ, ನಮಗೆ ಗೊತ್ತಾಗ್ಬೋದು. ಇಂಥ ಒಬ್ಬ ಧರ್ಮಿಷ್ಠ. ಅವರು ಮರಣ ನಂತರ ಅವರನ್ನು ಹೊಗಳುವುದಲ್ಲ, ಅವರ ಗುಣಗಾನ ಮಾಡೋದು. ಹೊಗಳುವಂಥ ಒಂದು ವಿಚಾರ ನಾನು ಖಂಡಿತ ಮಾಡೋದಿಲ್ಲ, ಹೊಗಳುವಂಥ ಅವಶ್ಯಕತೆಯೂ ನನಗಿಲ್ಲ. ಆದರೆ ಒಬ್ಬನ ಗುಣಗಾನ ಮಾಡೋದು ಅದರಲ್ಲಿ ತಪ್ಪಿಲ್ಲ. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರವರು ನಮಗೆ ಕಲಿಸಿಕೊಟ್ಟಂಥ ವಿಚಾರ, ಒಬ್ಬನ ಗುಣವನ್ನು 10 ಜನರ ಹಿಂದೆ ಅವರು ಇರುವಾಗಲ್ಲ, ಅವರ ನಂತರ ಹಿಂದೆ ಹೇಳಬೇಕು. ಕಾರಣ ಇಷ್ಟೇ, ಆ ಹೇಳಿದರೆ ಆ ವಿಚಾರ ಅವರಿಗೆ ಗೊತ್ತಾದರೆ ಅವರಿಗೆ ಇನ್ನೂ ಸ್ಫೂರ್ತಿ ಬರ್ತದೆ. ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಹಾಗೂ ಧಾರ್ಮಿಕವಾಗಿ ಅವರು ಅವಕಾಶ ಕೊಡಲಿಕ್ಕೋಸ್ಕರ ಅವರ ಗುಣಗಾನವನ್ನು ನಾವು ಮಾಡಲೇಬೇಕು. ಒಬ್ಬನ ಗುಣಕ್ಕೆ ಮತ್ಸರ ಇಲ್ಲ, ಅದು ಖಂಡಿತ ನಾವು ಒಪ್ಪಲೇಬೇಕು, ಆ ಗುಣವನ್ನು ಹೇಳಲೇಬೇಕು. ಮರ್ಹೂಮ್ ಅಬೂಬಕರ್ ಹಾಜಿಯವರು ಇವತ್ತು ಮಾಡಿದಂಥ ಕೆಲವು ವಿಚಾರಗಳನ್ನು ನಾವು ಅವಲೋಕನ ಮಾಡಿಕೊಂಡಾಗ ಈ ಪರಿಸರಕ್ಕೆ ಏನೆಲ್ಲ ಮಾಡಿದ್ದಾರೆ ನನಗಿಂತ ಹೆಚ್ಚಾಗಿ ಅನುಭವಿಸಿದವರಿಗೆ ಗೊತ್ತಿದೆ. ಈ ದೇರ್ಲಕಟ್ಟೆ ಮಂದಿಗೆ ಗೊತ್ತಿದೆ, ದೇರ್ಲಕಟ್ಟೆ ಜನರಿಗೆ ಅವರ ಬಗ್ಗೆ ತುಂಬ ಗೊತ್ತಿರ್ಬೋದು. ಯಾವುದೇ ಸಮಯದಲ್ಲಿ ಎಂಥ ಸಮಾಚಾರ ಬಂದಾಗಲೂ ಅಬೂಬಕರ್ ಹಾಜಿಯವರ ಹತ್ರ ಹೋದರೆ ಅದು ಸರಿಯಾಗ್ತದೆ, ಅಲ್ಲಿಂದ ಬೇಕಾದ ಸಹಾಯ ಖಂಡಿತ ಕೊಡ್ತಾರೆ ಎಂಬ
ಒಂದು ಆಶಾಭಾವನೆಯಿಂದ ಎಲ್ಲರೂ ಓಡೋಡಿಕೊಂಡು ಬರ್ತಾ ಇದ್ದರು ಅವರ ಹತ್ರ. ಇದು ಖಂಡಿತ ನಾವು ಕಂಡುಕೊಂಡಂಥ ಸತ್ಯ. ಆದ್ದರಿಂದ ಪ್ರಸ್ತಾವನೆಯಾಗಿ ನಾನು ಹೇಳದಿದ್ದರೆ ಅಬೂಬಕರ್ ಹಾಜಿಯವರು ಅವರನ್ನು ನಾವು ಕಳ್ಕೊಂಡಿದ್ದು ನಮಗೆಲ್ಲರಿಗೂ ದುಃಖವಾಗಿದೆ. ಮಾತ್ರವೇ ಅಲ್ಲ, ನಮ್ಮೆಲ್ಲರ ದುರಾದೃಷ್ಟ. ಅವರು ಬೇಗ ಇನ್ನು ಚಿಕ್ಕ ವಯಸ್ಸಿನಲ್ಲೇ ಹೇಳ್ಬೋದು, ಜಾಸ್ತಿ ಏಜ್ ಆಗಲಿಲ್ಲ ಅವರಿಗೆ. ಅದೇನೇ ಇರಲಿ, ಅಲ್ಲಾಹಿನ ವಿಧಿವಿಧಾನದಲ್ಲಿ ಒಂದಾದಂಥ ಮರಣ, ಅದನ್ನು ಯಾರಲ್ಲಿ ಯಾವಾಗಲೂ ಇಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ. ಯಾವಾಗ ನಾವು ಒಬ್ಬನಿಗೆ ಹಣವಂತನಾಗುತ್ತಾನೆ, ಹಣವಂತನಾದಾಗ ಮುಸಲ್ಮಾನ ಸಮುದಾಯದಲ್ಲಿ ಹಣವಂತನಾದಾಗ ಏನು ಮಾಡಬೇಕು? ಆತಲ್ ಮಾಲ ಅಲಾ ಹುಬ್ಬಿಹಿ ದವಿಯಲ್ ಕುರ್ಬಾ ವಲ್ ಯತಾಮ ವಲ್ ಮಸಾಕೀನ್ ವಬಿನ್ ಸಬೀಲ್. ಆತಲ್ ಮಾಲ, ಸಂಪತ್ತಿನ ಒಡೆಯ ಅಲ್ಲ ಕೇಳ್ತಾನೆ, ನೀನು ಅಲಾ ಹುಬ್ಬಿಹಿ, ನೀನು ಅದರ ಮೇಲೆ ಪ್ರೀತಿ ಇಡ್ತೀಯಾ? ನಿನಗೆ ಪ್ರೀತಿ ಇಡಬೇಕಾ? ದವ್ಯಲ್ ಕುರ್ಬಾ, ನಿನ್ನ ಕುಟುಂಬದವರೊಂದಿಗೆ ಪ್ರೀತಿ ಇಡು. ವಲ್ ಯತಾಮ, ಯತೀಮ್ ಮಕ್ಕಳನ್ನು ಪ್ರೀತಿಸು. ವಲ್ ಮಸಾಕೀನ್, ಮಿಸ್ಕೀನನ್ನು ಪ್ರೀತಿಸು. ಈ 3 ಗುಣಗಳನ್ನು ಹೊಂದಿಕೊಂಡಿರುವಂಥ ಮರ್ಹೂಮ್ ಅಬೂಬಕರ್ ಹಾಜಿ ಅವರು ನಮ್ಮನ್ನು ಅಗಲಿದ್ದಾರೆಂಬ ನೋವು ನಮ್ಮೆಲ್ಲರನ್ನು ಕಾಡುತ್ತಾ ಇದೆ. ಆದ್ದರಿಂದ ಆತ್ಮೀಯರೇ, ನಮ್ಮೆಲ್ಲರಲ್ಲಿಯೂ ಈ ಪರಿಸರದಲ್ಲಿರುವ ಎಲ್ಲರಿಗೂ ಅವರ ಆ ಗುಣವನ್ನು ನೋಡಿ ನಾವು ಕಲಿಯೋಣ. ಮುಂದಿನ ದಿನಗಳಲ್ಲಿ ಈ ದೇರ್ಲಕಟ್ಟೆ ಪರಿಸರಕ್ಕೆ, ಈ ಒಂದು ದೇರ್ಲಕಟ್ಟೆ ತರವಾಡು ಎಂಬ ಒಂದು 100 ಮನೆಯ ಕುಟುಂಬದ ಸದಸ್ಯರಿದ್ದಾರೆ. ಖಂಡಿತ ಮುಂದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವಕಾಶ ನೀವೆಲ್ಲರೂ ಕೊಡಬೇಕು. ಅವರ ಪ್ರಯತ್ನಕ್ಕೆ ನಾವು ಮನ್ನಣೆ ಕೊಟ್ಟು ಮುಂದಿನ ದಿನಗಳಲ್ಲಿ ಸಿದ್ದಿಕಿ ನನ್ನ ಸ್ನೇಹಿತ ಇರ್ಬೋದು, ಅವ್ರ ಸ್ನೇಹಿತ ಅಂತ ನಾನು ಹೇಳೋದಲ್ಲ, ಮೊನ್ನೆಯಿಂದ ಒಂದು 10-15 ದಿವಸ ಆಯಿತು ನಾನು ನೋಡ್ತಿದ್ದೇನೆ ಎಷ್ಟು ಶ್ರಮ ಪಡ್ತಾ ಇದ್ದರು ಆ ಸಂಘಟಕರನ್ನು, ಅವರ ಗೆಳೆಯರನ್ನೆಲ್ಲ ಹಿಡ್ಕೊಂಡು. ನನ್ನ ಮನೆಗೆ ಕಮ್ಮಿ ಅಂದರೂ ಒಂದು 10-20 ಸಲ 10-15 ಸಲ ನನ್ನ ಮನೆಗೆ ಬಂದಿದ್ದರು. ಹಾಗಾಯ್ತು ಇದ್ರಾಕ ಹೀಗಾಯ್ತು ಅಂತೇಳಿ ನನ್ನ ಹತ್ರ ರಿಪೋರ್ಟ್ ಮಾಡ್ತಾಯಿದ್ರು. ಅಲ್ಹಮ್ದುಲಿಲ್ಲಾ, ಅವರಿಗೆ ಆರೋಗ್ಯ ಕೊಡಲಿ. ಅವರ ಆದರ್ಶತೆ ನಮಗೂ ಒಂದು ಅವರೊಟ್ಟಿಗೆ ಸೇರಿಕೊಳ್ಳೋಣ. ನಮ್ಮ ಯೂಸುಫ್ ಅವರವರು, ಇನ್ನು ಸಂಗಡಿಗರಾದ ಉಸ್ಮಾನ್ರವರು, ಶಹೀದುರವರು, ಇನ್ನು ನಮ್ಮ ಬಾಕಿದ ಎಲ್ಲರ ಹೆಸರನ್ನು ನಾನು ಹೇಳೋದಿಲ್ಲ, ಎಲ್ಲರೂ ಇದ್ದರು. ಎಲ್ಲರೂ ಸೇರಿಕೊಂಡು ಇನ್ನು ಮುಂದಕ್ಕೆ ಬೆಳೆದು ಬರುತ್ತಿರುವಂಥ ಈ ನಗರ, ನಿಮಗೆ ಗೊತ್ತಿಲ್ಲ, ಅವರು ಮರ್ಹೂಮ್ ಹಾಜಿಯವರು, ಅಬೂಬಕರ್ ಹಾಜಿಯವರು 20 ವರ್ಷಗಳಿಂದ 15 ವರ್ಷಗಳ ಹಿಂದೆ ನನ್ನಲ್ಲಿ ಹೇಳಿದಂಥ ಮಾತು ನೋಡಿ, ಹೈದರವರೇ, ಪರ್ತಪಾಡಿಯವರೇ, ಇದು ಎಷ್ಟು ದೊಡ್ಡ ಸಿಟಿ ಆಗ್ತದೆ, ಇನ್ನು ಮಂಗಳೂರಿಗೆಲ್ಲ ಹೋಗಬೇಕಾದ ಅವಶ್ಯಕತೆ ಇಲ್ಲ, ಬೆಂಗಳೂರಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನಿಜವಾಗಿಯೂ ಇನ್ನು ಒಂದು 2-3 ವರ್ಷದಲ್ಲಿ 24,000 ಸ್ಟೂಡೆಂಟ್ಗಳು ಕಣಜೂರಿಗೆ ಬರ್ತಾರೆ. ಅಬ್ದುಲ್ಲಾ ಕುಂಜಿಯವರಲ್ಲಿ 25,000 ಸ್ಟೂಡೆಂಟ್ ಬರ್ತಾರೆ. ನಿಟ್ಟೆಯವರಲ್ಲಿ ಬರ್ತಾರೆ. ಇಷ್ಟು ಜನಜಂಗುಳಿ ಇರುವಂಥ ಒಂದು ಜಾಗ ಎಲ್ಲಿ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ಇಂಥ ಒಂದು ಪರಿಸರದ, ಇಂಥ ಒಂದು ನಗರವಾಗಿ ಬೆಳೆಯುತ್ತಿರುವಂಥ ದೇರ್ಲಕಟ್ಟೆ ನಗರಕ್ಕೆ ಖಂಡಿತ ನಾವೆಲ್ಲರೂ ಸೇರಿ ಅಲ್ಲಿ ಒಳ್ಳೆ ಚಂದದ ಒಂದು ದಾರಿಯನ್ನು ನಿರ್ಮಾಣ ಮಾಡೋಣ. ಆ ನಿರ್ಮಾಣದಲ್ಲಿ ನಮ್ಮ ಎಲ್ಲರ ಸಮಸ್ಯೆಗಳು ನಿವಾರಣೆ ಆಗಲಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸ್ತಾ ನನ್ನ ಮಾತುಗಳಿಸ್ತೇನೆ. ವಾಖಿರ್ ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.